ಯದುವೀರ್ ಒಡೆಯರ್ಗೆ ಮೈಸೂರು ಲೋಕಸಭಾ ಟಿಕೆಟ್ ಬಹುತೇಕ ಫಿಕ್ಸ್ ಆಗಿದೆ. ಇವತ್ತು ಅಥವಾ ನಾಳೆ ಯದುವೀರ ಹೆಸರು ಘೋಷಣೆ ಮಾಡೋ ಸಾಧ್ಯತೆಗಳಿದೆ. ಮೈಸೂರು ಕೊಡಗು ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಯದುವೀರರನ್ನ ಅಂತಿಮಗೊಳಿಸಿರೋದು ಬಹುತೇಕ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನ್ಯೂಸ್ ಫಸ್ಟ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಈ ಮಾಹಿತಿ ಲಭ್ಯ ಆಗ್ತಾ ಇರೋದು. ಈ ಬಾರಿ ಹಾಲಿ ಸಂಸದ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈತಪ್ಪುತ್ತೆ. ಆ ಬದಲಾಗಿ ಹೈಕಮಾಂಡ್ ಮಟ್ಟದಿಂದಲೇ ಯದುವೀರ್ ಒಡೆಯರಿಗೆ ಟಿಕೆಟ್ ಫೈನಲ್ ಮಾಡಲಾಗುತ್ತೆ ಅನ್ನೋ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು. ಈಗ ಬಿಜೆಪಿಯ ಉನ್ನತ ಮೂಲದ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋದು. ಇವತ್ತು ಅಥವಾ ನಾಳೆ ಯದುವೀರ ಹೆಸರನ್ನ ಅಧಿಕೃತವಾಗಿಯೇ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಮೈಸೂರು ಕೊಡಗು ಕ್ಷೇತ್ರಕ್ಕೆ ಈ ಬಾರಿ ಬಿಜೆಪಿಯಿಂದ ಯದುವೀರ್ ಒಡೆಯರ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ? ಹೌದು ಅಂತ ಹೇಳ್ತಾ ಇದೆ ಸದ್ಯಕ್ಕೆ ಬಿಜೆಪಿ ಉನ್ನತ ಮೂಲದ ಮಾಹಿತಿಗಳು. ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಈ ಬಾರಿ ಸಿಗೋದಿಲ್ಲ. ಅವರನ್ನ ಪಕ್ಕಕ್ಕೆ ಸರಿಸಿ ಯದುವೀರ್ ಒಡೆಯರಿಗೆ ಮೈಸೂರಿನ ಟಿಕೆಟ್ ನೀಡಲಾಗುತ್ತೆ ಬಿಜೆಪಿಯಿಂದ ಅಂತ ಸಾಕಷ್ಟು ಹೆಸರುಗಳು ತೇಲಿ ಬಂತು. ಅದರಲ್ಲಿ ಸಾರಾ ಮಹೇಶ್ ಅವರ ಹೆಸರು ಬಂತು, ಡಾಕ್ಟರ್ ಮಂಜುನಾಥ್ರ ಹೆಸರು ಬಂತು. ಅಂತಿಮವಾಗಿ ಯದುವೀರ್ ಒಡೆಯರಿಗೆ ಟಿಕೆಟ್ ಫೈನಲ್ ಮಾಡಲಾಗ್ತಾ ಇದೆ ಬಿಜೆಪಿಯ ಹೈಕಮಾಂಡ್ನಿಂದ ಅಂತ. ಸಾಕಷ್ಟು ಬಾರಿ ರಾಜಮನೆತನಕ್ಕೆ ಎಲ್ಲ ಪಕ್ಷಗಳಿಂದಲೂ ಆಫರ್ ಹೋಗಿತ್ತು, ಬಟ್ ಈ ಬಾರಿ ಅದು ಸಾಧ್ಯ ಆಗ್ತಾ ಇದೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಮಧುಸೂದನ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ರಾಜಮನೆತನಕ್ಕೆ ಪ್ರತಿ ಬಾರಿ ಚುನಾವಣೆ ಸಂದರ್ಭದಲ್ಲೂ ಆಲ್ಮೋಸ್ಟ್ ಎಲ್ಲ ಪಕ್ಷಗಳಿಂದಲೂ ಟಿಕೆಟ್ನ ಆಫರ್ ಇದ್ದೇ ಇರ್ತಾ ಇತ್ತು. ಬಟ್ ಈ ಬಾರಿ ಯದುವೀರ್ ಒಡೆಯರಿಗೆ ಮೈಸೂರು ಕೊಡಗು ಕ್ಷೇತ್ರದ ಲೋಕಸಭಾ ಟಿಕೆಟ್ ಫೈನಲ್ ಆಗಿದೆ ಅನ್ನೋದು ಬಿಜೆಪಿ ಉನ್ನತ ಮೂಲಗಳ ಮಾಹಿತಿ. ಹೌದಾ? ಅಧಿಕೃತ ಯಾವಾಗ ಆಗಬಹುದು ಇದು? ವಿಜಯ್, ಇವತ್ತು ಸಂಜೆ 6 ಗಂಟೆಗೆ ದೆಹಲಿಯಲ್ಲಿ ನಡೆಯುವಂತಹ ಸಿಇಸಿ ಸಭೆ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಲ್ಮೋಸ್ಟ್ ಆಲ್ ಫೈನಲ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಖುದ್ದು BS ಯಡಿಯೂರಪ್ಪನವರು ಈಗಾಗಲೇ ಮಾಧ್ಯಮದ ಮುಂದೆ ಮಾತಾಡಿದ್ರು ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ. ಇವತ್ತು ಸಂಜೆ ನಡೆಯುವಂತಹ ಸಭೆಯಲ್ಲಿ ಕರ್ನಾಟಕದ ಯಾರ್ಯಾರು ಅಭ್ಯರ್ಥಿಗಳು ಅಖಾಡಕ್ಕೆ ಇಳಿತಾರೆ ಅನ್ನೋದನ್ನ ಅಂತಿಮಗೊಳಿಸಲಾಗುತ್ತೆ ಅನ್ನೋ ಒಂದು ಮಾಹಿತಿನ ಹೇಳಿದ್ರು. ಇದರ ಮುಂದುವರೆದ ಭಾಗವಾಗಿ ಮೈಸೂರು ಕೊಡಗು ಹಾಲಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪತ್ತೆ ಅನ್ನೋದು ಬಹುತೇಕ ನಿಶ್ಚಿತವಾಗಿದೆ. ನ್ಯೂಸ್ ಫಸ್ಟ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದಲೇ ಮಾಹಿತಿ ಸಿಗ್ತಾ ಇರುವಂತದ್ದು. ಈ ಬಾರಿಯ 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ರಾಜಮನೆತನದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮೂಲಗಳ ಮಾಹಿತಿ. ಅಷ್ಟಕ್ಕೂ ಯಾಕೆ ಹೀಗೆ? ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದತ್ತ, ರಾಜ್ಯ ಪ್ರಜಾಪ್ರಭುತ್ವದತ್ತ ನೇರವಾಗಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮೂಲಗಳ ಮಾಹಿತಿ. ಈಗಾಗಲೇ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಕೈ ಬಿಡ್ಲಿಕ್ಕೆ ಒಂದಷ್ಟು ಕಾರಣಗಳು ಕೂಡ ಇದೆ. ನೇರವಾಗಿ ನೂತನ ಸಂಸತ್ನಲ್ಲಿ ನಡೆದಂತಹ ಅಧಿವೇಶನದ ಸಂದರ್ಭದಲ್ಲಿ ಪಾಸನ್ನ ವಿತರಣೆ ಮಾಡಿರ್ತಾರೆ. ಆ ಪಾಸ್ನ ವಿತರಣೆ ಮಾಡಿದಂತವರಲ್ಲಿ ಒಬ್ಬರು ನೇರವಾಗಿ ಸದನದ ಒಳಗಡೆ ಹೋಗಿ ಸ್ಮೋಕ್ ಬಾಂಬ್ ನ ಸ್ಫೋಟ ಮಾಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿ ಬಂತು. ವಿಪಕ್ಷಗಳಿಗೆ ಇದೇ ಪ್ರಮುಖ ಅಸ್ತ್ರವಾಗಿ ಕೂಡ ಇತ್ತು. ಇದನ್ನೇ ಮುಂದಿಟ್ಕೊಂಡ್ರು ಅಂತ ಹೈಕಮಾಂಡ್ ನಾಯಕರು ನೇರವಾಗಿ ರಾಜಮನೆತನಕ್ಕೆ ಈಗ ಮಣೆಯನ್ನ ಹಾಕ್ತಾ ಇದ್ದಾರೆ. RSS ನ ಪ್ರಮುಖರಲ್ಲಿ ಒಬ್ಬರಾಗಿರೋ ಅಂತ ಹರೀಶ್ ಪೈ ಅನ್ನೋರ ಮೂಲಕ ನೇರವಾಗಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನ ಸಂಪರ್ಕ ಮಾಡಲಾಗಿದೆ, ಅವರ ಮನವನ್ನ ಒಲಿಕೆ ಮಾಡಲಾಗಿದೆ. ಈ ಮೂಲಕ ಬಿಜೆಪಿಗೆ ಅಧಿಕೃತವಾಗಿ ರಾಜಮನೆತನದ ರಾಜರಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇರುವಂತಹ ಒಂದು ಕುಡಿ ಈಗ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾ ಇದೆ. ರಾಜಕಾರಣದಲ್ಲಿ ರಾಜಮನೆತನದವರು ಕರ್ನಾಟಕದಲ್ಲಿ ಗುರುತಿಸಿಕೊಳ್ಳೋದ್ರ ಮೂಲಕ ಹಳೆ ಮೈಸೂರು ಭಾಗದ 6-7 ಜಿಲ್ಲೆಗಳಲ್ಲಿ 6-7 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಭಾವವನ್ನ ಬೀರಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು RSS ನ ಪ್ರಮುಖರಾಗಿರುವಂತಹ ಹರೀಶ್ ಪೈ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಖುದ್ದು ರಾಜಮನೆತನದಲ್ಲಿ ರಾಜರಾಗಿರುವಂತ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಜೊತೆ ರಾಣಿ ತ್ರಿಷಿಕಾ ಸಿಂಗ್ ಒಡೆಯರ್ ಜೊತೆಗೆ ರಾಜಮಾತೆ ಪ್ರಮೋದಾ ದೇವಿ ಒಡೆಯರ್ ಅವರ ಜೊತೆ ಕೂಡ ಮಾತುಕತೆಯನ್ನ ಮಾಡಿ ಎಲ್ಲರ ಕಡೆಯಿಂದ ಕೂಡ ಸಹಮತವನ್ನ ತೆಗೆದುಕೊಂಡಿದ್ದಾರೆ. ಈ ಮೂಲಕ ಈ ಬಾರಿಯ 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅಖಾಡಕ್ಕೆ ಧುಮುಕಿದ್ದೆ ಆದ್ರೆ ಮಂಡ್ಯ, ಹಾಸನ, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಸೇರಿದಂತೆ ಹಳೆ ಮೈಸೂರು ಭಾಗದ ವ್ಯಾಪ್ತಿಗೆ ಬರುವಂತ 11 ಜಿಲ್ಲೆಯ 89 ವಿಧಾನಸಭಾ ಕ್ಷೇತ್ರಗಳು, ಹಳೆ ಮೈಸೂರು ಭಾಗದ ವ್ಯಾಪ್ತಿಗೆ ಬರುವಂತ 6-7 ಜಿಲ್ಲೆಗಳ ಸುಮಾರು 4-5 ಲೋಕಸಭಾ ಕ್ಷೇತ್ರಗಳ ಮೇಲೆ ಪರಿಣಾಮವನ್ನ ಬೀರೋದಿದೆ. ವಿಜಯ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.